ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಯಾರು 10th ಒಳ್ಳೆಯ ಸ್ಕೋರನ್ನು ಮಾಡ್ಕೊಂಡಿದ್ದಾರೆ ಅವ್ರಿಗೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಅನೇಕ ವಿವಿಧ ಹುದ್ದೆಗಳನ್ನು ಕಾಲ್ಫರ್ ಮಾಡಿದರೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕನ್ನು ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ನೇಮಕಾತಿ ಅಧಿಸೂಚನೆ ಆಗಿದೆ. ಪ್ರಧಾನ ಜಿಲ್ಲಾ ಮತ್ತು ಸತತ ನ್ಯಾಯಾಲಯ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಹುದ್ದೆಗಳ ಪ್ರಕಟಣೆಯಾಗಿದೆ. ವಿಷಯದಲ್ಲಿ ಏನು ತಿಳಿಸಿದ್ದಾರೆ ಅಂತಂದರೆ, ಬೆರಳಂಚುಗಾರ, ಬೆರಳಂಚು ನಕಲಿಗಾರರು, ಆದೇಶ ಜಾರಿಗಾರರು ಮತ್ತು ಸೇವಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಕರೆದಿದ್ದಾರೆ. ಅರ್ಜಿ ಪ್ರಾರಂಭ ದಿನಾಂಕ 30/7/2026ರಿಂದ 31/8/2026ರವರೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲು ಬೆರಳಂಚುಗಾರರು. ಒಟ್ಟು ಹುದ್ದೆಗಳ ಸಂಖ್ಯೆ 10. ವೇತನ ಶ್ರೇಣಿ 34,100 ರೂಪಾಯಿಂದ 63,600 ರೂಪಾಯಿಗೆ ಪ್ರತಿ ತಿಂಗಳು ವೇತನ ಸಿಗುತ್ತೆ. ಹುದ್ದೆಗಳ ವರ್ಗೀಕರಣ ನೋಡಿದರೆ, ಸಾಮಾನ್ಯ ಅಭ್ಯರ್ಥಿಗೆ 5, ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 1, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ 1, ಪ್ರವರ್ಗ 1 ಅಭ್ಯರ್ಥಿಗೆ 1, ಪ್ರವರ್ಗ 2A ಅಭ್ಯರ್ಥಿಗೆ 1, ಪ್ರವರ್ಗ 2B ಅಭ್ಯರ್ಥಿಗೆ 1. ಒಟ್ಟು ಹುದ್ದೆಗಳ ಸಂಖ್ಯೆ 10. ಇನ್ನು ಎರಡನೇ ಹುದ್ದೆ ಬೆರಳಂಚು ನಕಲುಗಾರರು. ಇಲ್ಲಿ ಒಂದು ಹುದ್ದೆ ಮಾತ್ರ ಖಾಲಿ ಇದೆ. ವೇತನ ಶ್ರೇಣಿ 34,100 ರೂಪಾಯಿಂದ 67,600 ರೂಪಾಯಿಗೆ ಪ್ರತಿ ತಿಂಗಳು ಸಿಗುತ್ತೆ. ಹುದ್ದೆಗಳ ವರ್ಗೀಕರಣ, ಸಾಮಾನ್ಯ ಅಭ್ಯರ್ಥಿಗೆ ಒಂದು ಹುದ್ದೆ ಮಾತ್ರ ಇಲ್ಲಿ ಖಾಲಿ ಇದೆ. ಮೂರನೆಯ ಹುದ್ದೆ ಆದೇಶ ಜಾರಿಕಾರರು. ಒಟ್ಟು ಹುದ್ದೆಗಳ ಸಂಖ್ಯೆ 10. ವೇತನ ಶ್ರೇಣಿ 31,775 ರೂಪಾಯಿಂದ 61,300 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಹುದ್ದೆಗಳ ವರ್ಗೀಕರಣ, ಸಾಮಾನ್ಯ ಅಭ್ಯರ್ಥಿಗೆ 5, ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 2, ಪ್ರವರ್ಗ 2A ಅಭ್ಯರ್ಥಿಗೆ 2, ಪ್ರವರ್ಗ 2B ಅಭ್ಯರ್ಥಿಗೆ 1. ಒಟ್ಟು 10 ಹುದ್ದೆಗಳು. ನಾಲ್ಕನೇದಾಗಿ ಸೇವಕ ಹುದ್ದೆ. ಒಟ್ಟು ಹುದ್ದೆಗಳ ಸಂಖ್ಯೆ 30 ಪ್ಲಸ್ 4 ಬ್ಯಾಕ್ಲಾಗ್ ಹುದ್ದೆ. ವೇತನ ಶ್ರೇಣಿ 27,000 ರೂಪಾಯಿಂದ 66,675 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಹುದ್ದೆಗಳ ವರ್ಗೀಕರಣದಲ್ಲಿ ಹಿಂಬಾಕಿ ಹುದ್ದೆಗಳು 4. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 1, ಪ್ರವರ್ಗ 2A ಅಭ್ಯರ್ಥಿಗೆ 2, ಪ್ರವರ್ಗ 3B ಅಭ್ಯರ್ಥಿಗೆ 1. ಒಟ್ಟಾರೆಯಾಗಿ 4 ಹುದ್ದೆಗಳು. ಒಟ್ಟು 30 ಹೊಸ ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿಗೆ 15, ಪರಿಶಿಷ್ಟ ಜಾತಿ A ಅಭ್ಯರ್ಥಿಗೆ 2, ಪರಿಶಿಷ್ಟ ಜಾತಿ B ಅಭ್ಯರ್ಥಿಗೆ 2, ಪರಿಶಿಷ್ಟ ಜಾತಿ C ಅಭ್ಯರ್ಥಿಗೆ 1, ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 1, ಪ್ರವರ್ಗ 1 ಅಭ್ಯರ್ಥಿಗೆ 1, ಪ್ರವರ್ಗ 2A ಅಭ್ಯರ್ಥಿಗೆ 4, ಪ್ರವರ್ಗ 2B ಅಭ್ಯರ್ಥಿಗೆ 1, ಪ್ರವರ್ಗ 3A ಪ್ರವರ್ಗ 3B ಅಭ್ಯರ್ಥಿಗೆ 2. ಒಟ್ಟು 30 ಹುದ್ದೆಗಳು. ಇನ್ನು ಶಿಕ್ಷಣದ ವಿದ್ಯಾರ್ಹತೆ, ಬೆರಳಂಚುಗಾರ ಹುದ್ದೆಗೆ ದ್ವಿತೀಯ PUC ಉತ್ತೀರ್ಣ ಆಗಿರಬೇಕು. ಜೊತೆಗೆ ಕನ್ನಡ ಮತ್ತು ಆಂಗ್ಲ ಬೆರಳಂಚು ಪ್ರೌಢದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿ ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಎರಡನೆಯದಾಗಿ ಬೆರಳಂಚು ನಕಲುಗಾರ ಹುದ್ದೆಗೆ ದ್ವಿತೀಯ PUC ಉತ್ತೀರ್ಣತೆ ಜೊತೆಗೆ ಕನ್ನಡ ಮತ್ತು ಆಂಗ್ಲ ಬೆರಳಂಚು ಕಿರಿಯ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿರಬೇಕು ಹಾಗೂ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಮೂರನೆಯದಾಗಿ ಆದೇಶ ಜಾರಿಕಾರರಿಗೆ SSLC ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ನಾಲ್ಕನೆಯದಾಗಿ ಸೇವಕ ಹುದ್ದೆಗೆ SSLC ಉತ್ತೀರ್ಣದ ಜೊತೆಗೆ ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಇನ್ನು ವಯೋಮಿತಿ ನೋಡೋದಾದರೆ, ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯೋಮಿತಿ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗೆ 35 ವರ್ಷ ಪ್ಲಸ್ 5 ವರ್ಷ. ಇನ್ನು 2A, 2B, 3A, 3Bಗೆ 38 ವರ್ಷ ಪ್ಲಸ್ 5 ವರ್ಷ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗೆ 40 ವರ್ಷ ಪ್ಲಸ್ 5 ವರ್ಷ ನೀಡಿದ್ದಾರೆ. ಇನ್ನು ಆಯ್ಕೆ ವಿಧಾನ ನೋಡೋದಾದರೆ, ಬೆರಳಂಚುಗಾರ ಹುದ್ದೆಗೆ 15 ನಿಮಿಷದ ಟೈಪಿಂಗ್ ಟೆಸ್ಟ್ ಇರುತ್ತೆ. ಗರಿಷ್ಠ 100 ಅಂಕ, ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು. ಇನ್ನು ಬೆರಳಂಚುಗಾರ ಹುದ್ದೆಗೆ 1:5ರಂತೆ ಸಂದರ್ಶನಕ್ಕೆ ಕರೀತಾರೆ. ಬೆರಳಂಚು ನಕಲುಗಾರ ಹುದ್ದೆಗೆ 15 ನಿಮಿಷದ ಟೈಪಿಂಗ್ ಟೆಸ್ಟ್ ಇರುತ್ತೆ. ಗರಿಷ್ಠ 100 ಅಂಕ, ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು ಹಾಗೂ 1:5ರಂತೆ ಸಂದರ್ಶನಕ್ಕೆ ಹಾಜರಾಗಬೇಕು. ಆದೇಶ ಜಾರಿಗಾರ ಹುದ್ದೆಗೆ SSLCಯನ್ನು ಉತ್ತೀರ್ಣದ ಜೊತೆಗೆ 1:25ರಂತೆ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ 10 ಅಂಕಗಳನ್ನು ನಿಗದಿಪಡಿಸಿರುತ್ತಾರೆ. ಜೊತೆಗೆ ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಜವಾನ ಹುದ್ದೆಗೆ SSLCಯಲ್ಲಿ ಗಳಿಸಿದ ಒಟ್ಟು
ಶೇಕಡಾವಾರು ಅಂಕದ ಮೇಲೆ 1:10 ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ 10 ಅಂಕಗಳನ್ನು ನಿಗದಿಪಡಿಸಿರುತ್ತಾರೆ. ಇನ್ನು ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ₹200, ಇನ್ನು ಪ್ರವರ್ಗ 2A 2B 3B ಅಭ್ಯರ್ಥಿಗೆ ₹100, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವಿರುವುದಿಲ್ಲ. ಐ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.